ನಮಸ್ಕಾರ ಸ್ನೇಹಿತರೆ, PGCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ MBA MCA MTech ವಿದ್ಯಾರ್ಥಿಗಳಿಗೆ ಇಲ್ಲಿ SSP ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಆದರೆ ಇನ್ನೊಂದು 4 ದಿನದಲ್ಲಿದೆ. ಆದರೆ ನೀವು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ, ಏನು ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಿದ್ರು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು PGCET ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಕೆಲವರಲ್ಲಿ ಡೌಟ್ ಇದೆ, ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಮತ್ತು ಯಾರು ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ MBA MCA MTechಗೆ ಜಾಯ್ನ್ ಆಗಿರ್ತಾರೋ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಈ 3 ಅಪ್ಡೇಟ್ಸ್ ಅನ್ನ ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಸ್ನೇಹಿತರೆ, ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ಈಗ PGCET ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತಾ ಬರಲ್ವಾ ಅಂತ ನೀವು ಕೇಳೋದಾದ್ರೆ MBA MCA MTech ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತಾ ಬರಲ್ವಾ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಾ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಹಿಂದೆ ಅಂದ್ರೆ 1-2 ವರ್ಷ ಹಿಂದೆ ಏನಾಗ್ತಿತ್ತು ಅಂದ್ರೆ ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿದ್ರು ಕೂಡ MBA MCA MTech ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆದ್ರೆ ಬರ್ತಿತ್ತು. ಆದ್ರೆ ಈಗ ಏನಾಗ್ತಿದೆ ಅಂದ್ರೆ ಕಳೆದ 2 ವರ್ಷದಿಂದ ಸ್ಕಾಲರ್ಶಿಪ್ ಆದ್ರೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಬರ್ತಿಲ್ಲ. ಆದ್ರೂ ನಾನು ನಿಮ್ಮಲ್ಲಿ ಸಜೆಸ್ಟ್ ಮಾಡೋದೇನಂದ್ರೆ ಯಾವುದೇ ತರದ ಅಪ್ಲಿಕೇಶನ್ ಫೀಸ್ ಇಲ್ಲ. ಅದರಿಂದ ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಯಾರು ವಿಡಿಯೋ ನೋಡ್ತಿದ್ರೋ MBA MCA MTech ವಿದ್ಯಾರ್ಥಿಗಳು ನೀವು ಎಲ್ಲರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಸ್ನೇಹಿತರೆ. ಈಗ ಮತ್ತೆ ರೂಲ್ಸ್ ಎಲ್ಲ ಚೇಂಜ್ ಮಾಡಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳೆಲ್ಲ ರಿಕ್ವೆಸ್ಟ್ ಎಲ್ಲ ಮಾಡ್ತಿರ್ತಾರೆ, ಅಲ್ಲೋಗಿ ಆಫೀಸಲ್ಲೆಲ್ಲ ಕೇಳ್ತಿರ್ತಾರೆ. ಅದರಿಂದ ಒಂದು ವೇಳೆ ಸ್ಕಾಲರ್ಶಿಪ್ ಬಂದ್ರೂ ಬರ್ಬೋದು. ನೀವು ಅದರಿಂದ ಒಂದು ಸಜೆಷನ್ ಏನಂದ್ರೆ ನಿಮಗೆ, ನೀವು MBA MCA MTech ವಿದ್ಯಾರ್ಥಿಗಳು ಯಾರು ಮ್ಯಾನೇಜ್ಮೆಂಟ್ ಮುಖಾಂತರ ಜಾಯಿನ್ ಆಗಿದ್ದೀರೋ ನೀವು ಎಲ್ಲಾ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ. ಓಕೆನಾ, ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿ ಸ್ನೇಹಿತರೆ. ಯಾವುದೇ ಅಪ್ಲಿಕೇಶನ್ ಫೀಸ್ ಇಲ್ಲ, ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಈಗ PGCET ಮುಖಾಂತರ ಹೋಗುವಂತಹ ವಿದ್ಯಾರ್ಥಿಗಳು ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರ ಹೋಗುವಂತಹ MBA MCA MTech ವಿದ್ಯಾರ್ಥಿಗಳು ಈಗ ಸ್ಕಾಲರ್ಶಿಪ್ ಎಷ್ಟು ಹಣ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಲಾಸ್ಟ್ ಡೇಟು ಈಗ ಮುಗಿತಿದೆ. ಇಲ್ಲಿ ಯಾರಿಗೆ ಲಾಸ್ಟ್ ಡೇಟ್ ಮುಗಿತಿದೆ ಅಂದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2025. ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇವತ್ತು ದಿನಾಂಕ ಬಂದು 27 ಸ್ನೇಹಿತರೆ. ಆದ್ರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಹೋದ್ರೆ ಅಪ್ಲೈ ಆಗ್ತಿಲ್ಲ. ಈಗ ಯಾರು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ, ನೀವು ಯಾರು ಆಲ್ರೆಡಿ ಅಡ್ಮಿಷನ್ ತಗೊಂಡಿದ್ರೆ ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ, ಆದ್ರೆ ಸ್ಕಾಲರ್ಶಿಪ್ ಅಪ್ಲೈ ಆಗ್ತಿಲ್ಲ. ಓಕೆನಾ, ಯಾಕಂದ್ರೆ ನಿಮ್ಗೆ ಇನ್ನು USN ನಂಬರ್ ಬರಬೇಕು, KE ಅವರು ನಿಮ್ಮ ಡೀಟೇಲ್ಸ್ ಅನ್ನ SSP ಅವ್ರಿಗೆ ಶೇರ್ ಮಾಡಬೇಕು. ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈಗ ಸದ್ಯಕ್ಕೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿದ್ರೆ ಇನ್ನೊಂದು 4 ದಿನ ಬಾಕಿ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ಓಕೆನಾ, ಇಲ್ಲಿ ಲಾಸ್ಟ್ ಡೇಟ್ 4 ದಿನ ಇದೆ ಅಷ್ಟೇ. ಈಗ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ದು ಲಾಸ್ಟ್ ಡೇಟ್ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ 200% ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ, ಆಗಲೇಬೇಕು ಕೂಡ. ಯಾಕಂದ್ರೆ ಇದರಲ್ಲಿ ನಿಮ್ದು ವಿದ್ಯಾರ್ಥಿಗಳದ್ದು ಏನೂ ಮಿಸ್ಟೇಕ್ ಇಲ್ಲ. ಲಾಸ್ಟ್ ಡೇಟ್ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಸ್ನೇಹಿತರೆ. ಈಗ ಬೇರೆ ಇಲಾಖೆದು ನೋಡ್ಕೊಳ್ಳೋದಾದ್ರೆ ಈಗ OBC ವಿದ್ಯಾರ್ಥಿಗಳಿಗೆ ಬಿಟ್ಟು ಬೇರೆಯವ್ರಿಗೆಲ್ಲ ಇನ್ನೂ ಲಾಸ್ಟ್ ಡೇಟ್ಗಳು ತುಂಬಾ ಟೈಮ್ ಇದೆ. ಓಕೆನಾ, ಈಗ ಹತ್ತಿರದಲ್ಲಿರುವಂತದ್ದು OBC ವಿದ್ಯಾರ್ಥಿಗಳಿಗೆ ಇಲ್ಲಿ 31ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟವ್ರೆ. ಆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. PGCET ವಿದ್ಯಾರ್ಥಿಗಳು ಸಾಕಷ್ಟು ಕಾಮೆಂಟ್ಸ್ ಮಾಡ್ತಿದ್ರು, ಯಾರು ತಲೆ ಕೆಡಿಸ್ಕೋಬೇಡಿ. PGCET ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ, 200% ಎಕ್ಸ್ಟೆಂಡ್ ಮಾಡ್ತಾರೆ ಸ್ನೇಹಿತರೆ. ಈಗ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ PGCET ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ ಹತ್ರ ನಿಮಗೆ 30,000 ಕೂಡ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. MBA MCA MTech ವಿದ್ಯಾರ್ಥಿಗಳಿಗೆ ಯಾರು PGCET ಮುಖಾಂತರ ಹೋಗಿದಿರೋ, ಯಾರು ಕೌನ್ಸಿಲಿಂಗ್ ಮುಖಾಂತರ ಹೋಗಿದ್ರು ನಿಮ್ಗೆ ಹತ್ರ 30,000 ಕೂಡ OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಇನ್ನು SC ST ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ನಿಮ್ದು CET ಫೀಸ್ ಎಷ್ಟಿರುತ್ತೋ ಅಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುವಂತದ್ದು, ಇದೆಲ್ಲರಿಗೂ ಗೊತ್ತಿದೆ. ಓಕೆನಾ, ಇಂಜಿನಿಯರಿಂಗ್ ಅಲ್ಲೂ ಅದೇ ರೀತಿ ಆಗಿತ್ತು. ಈಗ MBA MCA MTech ನಿಮ್ಗೆ ವಿದ್ಯಾರ್ಥಿಗಳಿಗೆ SC ST ವಿದ್ಯಾರ್ಥಿಗಳಿಗೆ ಸೇಮ್ ಇದೇ ತರ ಪ್ರೊಸೆಸ್ ಆದ್ರೆ ಇರುತ್ತೆ. ನಿಮ್ CET ಫೀಸ್ ಎಷ್ಟಿರುತ್ತೋ ಅಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ ಸ್ನೇಹಿತರೆ. ನೋಡಿ, ಇದು PGCET ಇದು ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಸ್ಕಾಲರ್ಶಿಪ್ ರಿಲೇಟೆಡ್. ನಿಮಗೆ ವಿದ್ಯಾರ್ಥಿಗಳಿಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.